ಒಂದೊಳ್ಳೆಯ ಪುಸ್ತಕ ಜಗತ್ತನ್ನ ಬದಲಾಯಿಸಬಹುದು ಎನ್ನುವ ಮಾತಿನಂತೆ ಓದುವ ಹವ್ಯಾಸವನ್ನು ಗ್ರಾಮೀಣ ಜನರು ರೂಪಿಸಿಕೊಂಡು ಜಗತ್ತಿನ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಲಿ ಎಂಬ ದೃಷ್ಟಿಯಿಂದ ಗ್ರಂಥಾಲಯಗಳು ಹುಟ್ಟಿಕೊಂಡಿವೆ. ಈ ಉದ್ದೇಶವನ್ನ ಸಾರ್ಥಕಗೊಳಿಸುತ್ತಿದೆ ಬಂಟ್ವಾಳದ ಕಡೇ ಶಿವಾಲಯದಲ್ಲಿರುವ ಪಂಚಾಯಿತಿ ಗ್ರಂಥಾಲಯ. ಈ ಗ್ರಂಥಾಲಯವು ಉಳಿದ ಗ್ರಂಥಾಲಯಕ್ಕಿಂತ ವಿಭಿನ್ನವಾದ ಸ್ಥಾನದಲ್ಲಿ ನಿಲ್ಲುತ್ತದೆ. ಇದಕ್ಕೆ ಮುಖ್ಯ ಕಾರಣ ಗ್ರಂಥಾಲಯವನ್ನ ಹೀಗೂ ನಿರ್ಮಿಸಬಹುದು ಎನ್ನುವ ಮಾದರಿ. ಇದು ಕೇವಲ ಗ್ರಂಥಾಲಯವಾಗಿ ಉಳಿಯದೆ ಹೈಟೆಕ್ ಗ್ರಂಥಾಲಯವೆಂದು ಹೆಸರು ಪಡೆದು ಊರ ಹಾಗೂ ಪರ ಊರಿನವರಿಗೂ ಅಚ್ಚರಿ ಎಂಬುವಂತೆ ಕಾರ್ಯನಿರ್ವಹಿಸುತ್ತಿದೆ. ಅಧಿಕೃತವಾಗಿ ಊರಿನ ಹೆಸರು ಕಡೇಶ್ವಾಲಯ ಎಂದಿದ್ದರೂ ಇಂದಿಗೂ ಈ ಪ್ರದೇಶಕ್ಕೆ ಕಡೇ ಶಿವಾಲಯ ಎಂಬ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ. ಈ ಗ್ರಂಥಾಲಯವು ಪುಸ್ತಕಗಳಿಗೆ ಮಾನ್ಯತೆ ನೀಡುವುದರ ಜೊತೆಗೆ ಡಿಜಿಟಲೀಕರಣಕ್ಕೂ ಹೆಜ್ಜೆ ಇಟ್ಟಿದೆ. ಅದರ ಸಲುವಾಗಿ ಡೆಲ್ ಹಾಗೂ ಶಿಕ್ಷಣ ಫೌಂಡೇಶನ್ ಅವರ ಸಹಾಯದೊಂದಿಗೆ 3 ಕಂಪ್ಯೂಟರ್, 2 ಮೊಬೈಲ್ಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆಂದೇ ಮೀಸಲಿಡಲಾಗಿದೆ. ಇದರ ಜೊತೆಗೆ ಓದುಗರಿಗೆ ಉಪಯೋಗವಾಗಲೆಂದು ಉಚಿತ ವೈಫೈ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುವುದು ಇಲ್ಲಿನ ಇನ್ನೊಂದು ವಿಶೇಷತೆ. ಪುಸ್ತಕಗೂಡು ಎಂಬ ಹೆಸರಿನಲ್ಲಿ ತೆರೆದ ಗ್ರಂಥಾಲಯ ನಿರ್ಮಾಣ ಮಾಡಲಾಗಿದ್ದು ದಿನದ 24 ಗಂಟೆಯೂ ಓದುಗರು ಬಂದು ಓದಬಹುದಾಗಿದೆ. ತೆರೆದ ಗ್ರಂಥಾಲಯದಲ್ಲಿ ಸುಮಾರು 250 ಪುಸ್ತಕಗಳಿವೆ. ಗ್ರಂಥಾಲಯದ ಮುಂಭಾಗದಲ್ಲಿ ಅಮೃತ ಎಂಬ ಹೆಸರಿನ ಸುಂದರವಾದ ಉದ್ಯಾನವನ ನಿರ್ಮಿಸಲಾಗಿದ್ದು ಓದುಗರಿಗೆ, ಪಂಚಾಯಿತಿಗೆ ಬರುವ ಸಾರ್ವಜನಿಕರಿಗೆ ಹಿತವನ್ನುಂಟು ಮಾಡುತ್ತೆ. ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಬಂದು ಚೆಸ್ ಆಡ್ತಾರೆ, ಕಂಪ್ಯೂಟರ್ಗಳಲ್ಲಿ MS ವರ್ಡ್, MS ಎಕ್ಸೆಲ್ಗಳನ್ನು ಕಲಿತಾ ಇದ್ದಾರೆ, ನುಡಿಗಳನ್ನು ಕಲಿತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿರುವಂಥ ಮಹಿಳೆಯರು, ಗ್ರಾಮೀಣ ಭಾಗದ, ಅದರಲ್ಲಿ ಬಹಳ ಮುಖ್ಯವಾಗಿ ಒಕ್ಕೂಟದಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿರುವಂಥ ಮಹಿಳೆಯರು ಬಂದು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನು ನಮ್ಮಲ್ಲಿ ಪಡೀತಾ ಇದ್ದಾರೆ. ಸೊ ಇದೆಲ್ಲವನ್ನು ನಾವು ಗಮನಿಸುವಾಗ ಸರ್ಕಾರದ ಉದ್ದೇಶ ಏನಿತ್ತು, ಡಿಜಿಟಲ್ ಆಗಬೇಕು ಗ್ರಂಥಾಲಯ ಮತ್ತು ಅದು ಬಳಕೆಗೆ ಬರಬೇಕು ಅನ್ನುವಂಥದ್ದು. ಸೊ ನಮ್ಮ ಉದ್ದೇಶ ಇದ್ದಂಥದ್ದು ಬಹಳ ಮುಖ್ಯವಾಗಿ ಮಕ್ಕಳು, ಮಹಿಳೆಯರು ಮತ್ತು ಏನು ಇವತ್ತು ಪುಸ್ತಕದಿಂದ ವಿಮುಖರಾಗ್ತಿದ್ದಾರೆ ಯುವಕರು, ಅವರನ್ನು ಇಲ್ಲಿ ಸೇರಿಸಬೇಕು ಮತ್ತು ಅವರಿಗೆ ಇದರ ಅನುಭವವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನುವ ಸಮಾಧಾನ ನಮಗೆ ಇದೆ. ಗ್ರಂಥಾಲಯದ ಗೋಡೆಗಳ ಮೇಲೆ ವಿವಿಧ ರೀತಿಯ ವರ್ಣರಂಜಿತ ಚಿತ್ರಗಳನ್ನು ಇಲ್ಲಿ ನೋಡಬಹುದು. ಗ್ರಂಥಾಲಯಕ್ಕೆ ಬೇಕಾದ ಸಮಗ್ರ ವಿದ್ಯುತ್ತನ್ನ ಸೋಲಾರ್ ಪವರ್ ಮೂಲಕ ಉಪಯೋಗಿಸಲಾಗುತ್ತಿದೆ. ಈ ಗ್ರಂಥಾಲಯಕ್ಕೆ ಜನರು ಓದಲು ಬರುವ ಜೊತೆಗೆ ತಮ್ಮಲ್ಲಿರುವ ಓದಬಹುದಾದ ಪುಸ್ತಕಗಳನ್ನ ಗ್ರಂಥಾಲಯಕ್ಕೆ ನೀಡುವ ವಿಶೇಷ ಯೋಜನೆ ಪುಸ್ತಕ ಜೋಳಿಗೆ ಎಂಬ ಅಭಿಯಾನ ಕಳೆದ 1 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಅದರ ಫಲವಾಗಿ ಈಗಾಗಲೇ ಅನೇಕ ಪುಸ್ತಕಗಳು ಜಮೆಯಾಗಿದ್ದು, ಓದುವ ಬೆಳಕು ಹೆಸರಿನ ಅಭಿಯಾನದಡಿ 18 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾದ ಡಿಜಿಟಲ್ ಶಿಕ್ಷಣವನ್ನ ಶಿಕ್ಷಣ ಫೌಂಡೇಶನ್ ಅವರ ಅಪ್ಲಿಕೇಶನ್ ಮೂಲಕ ನೀಡಲಾಗುತ್ತಿದೆ. ಕಂಪ್ಯೂಟರ್ ಕಲಿಯುವ ಆಸಕ್ತಿಯುಳ್ಳವರಿಗೂ ಅಭ್ಯಾಸ ಮಾಡಲು ಈ ಗ್ರಂಥಾಲಯ ಪೂರಕವಾಗಿದೆ. ಗ್ರಂಥಾಲಯದ ಜೊತೆಗೆ ಮಾಹಿತಿ ಕೇಂದ್ರವು ಇದರಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು, ಊರಿನ ಜನರಿಗೆ ಅನೇಕ ಸೌಲಭ್ಯಗಳಿಗೆ ಬೇಕಾದ ದಾಖಲೆಗಳ ಕುರಿತು ಮಾಹಿತಿ ನೀಡುವ ವ್ಯವಸ್ಥೆಯೂ ಇದೆ. ಊರಿನ ಜನರಲ್ಲಿ ಓದುವ ಹವ್ಯಾಸವನ್ನ ನಿರ್ಮಿಸುತ್ತಾ ಪುಸ್ತಕದಿಂದ ವಿಮುಖರಾಗಿರುವ ಮಕ್ಕಳನ್ನ ಮತ್ತೆ ಓದಿನ ಕಡೆಗೆ ಆಕರ್ಷಿತಗೊಳಿಸುತ್ತಾ ಕಂಪ್ಯೂಟರ್ ಶಿಕ್ಷಣ ಹಾಗೂ ಡಿಜಿಟಲ್ ಲೈಬ್ರರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿರುವ ಕಡೇ ಶಿವಾಲಯ ಗ್ರಂಥಾಲಯವು ಒಂದು ಮಾದರಿ ಗ್ರಂಥಾಲಯವಾಗಿ ಬೆಳೆದು ನಿಂತಿದೆ. ಕ್ಯಾಮರಾ ಪರ್ಸನ್ ಹನಾ ಜೊತೆ ದುರ್ಗಾ, ಆಳ್ವಾಸ್ ನ್ಯೂಸ್ ಟೈಮ್, ಕಡೇ ಶಿವಾಲಯ.